ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಇವರ ಒಂದು ಎಲ್ಲ ಸಂಘಟನೆಗಳು ಇವತ್ತು ಸರ್ಕಾರಿ ಪರೀಕ್ಷೆ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಾಹನಗಳ ವಿಂಗಡ ಬಗ್ಗೆ ಹಾಗೂ ಇತರೆ ವಿಚಾರಗಳ ಬಗ್ಗೆ ಮನವಿಯನ್ನು ಪಡಿಸಿದ್ದಾರೆ. ಈ ಮನೆಯ ಬಗ್ಗೆ ದೂರದರ್ಶನ ಪರಿಶೀಲಿಸಿ ಆದಷ್ಟು ಬೇಗನೆ ಪರಿಹಾರ ನೀಡುವಲ್ಲಿ ನಮಗೆ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾರೆ. ನಾವೆಲ್ಲರೂ ಒಳ್ಳೆಯ ವಿದ್ಯಾರ್ಥಿ ಮುಂದಿನ ಭಾಗಿಯಾಗಿದ್ದೆ. ಸನ್ಮಾನ್ಯ ಶಾಸಕರು ಸಹಿತ ಅವತ್ತು ಬಂದಿದ್ರು, ತಹಶೀಲ್ದಾರು ಬಂದಿದ್ರು. ಅವತ್ತ ನಾವೆಲ್ಲರೂ ನಮ್ಮ ಸಮ್ಮುಖದಲ್ಲೇ ಅವರು ಮಾತು ಕೊಟ್ಟಿದ್ರು. ಬಿಲ್ಡಿಂಗಿಗೆ ಏನು ನಾದುಗುಸ್ತಾಗಿ ಅದನ್ನು ರಿಪೇರಿ ಮಾಡಿಸಿಕೊಡ್ತೇನೆ, ಬಸ್ ಸೌಕರ್ಯಗಳನ್ನು ಒದಗಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು. ಇವತ್ತು ಡಿಪ್ಲೊಮಾ ಕಾಲೇಜಿಗೆ ಕಟ್ಟಡನ ಬೀಳುವಂಥ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಬಸ್ ಸಹಿತ ಸ್ಟಾಪ್ ಕೊಡ್ತಾ ಇಲ್ಲ ಅನ್ನೋ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಮತ್ತು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನುರಿತ ಬೋಧಕರು ಇಲ್ಲ, ಹೊರಗುತ್ತಿಗೆ ಬೋಧಕರಿದ್ದಾರೆ. ಅವ್ರ ಜವಾಬ್ದಾರಿಯಿಂದ ಇವತ್ತು ಪಾಠ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಸಹಿತ ಅವರು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಸಹಿತ ನಿಜ ಸಂಗತಿಗಳಾಗಿದ್ದದ. ಯಾಕಂದ್ರೆ ಬಹಳ ITI ಕಾಲೇಜು ಭಾಳ ಉತ್ಸಾಹದಿಂದ ನಾವು ಆರ್ ವಿ ದೇಶಪಾಂಡೆಯವರ ಮುಖಂಡತ್ವದಲ್ಲಿ ತೆರೆದಿದ್ವಿ. ಅದು ಪ್ರಥಮ ITI ಕಾಲೇಜ್ ಆಗಿತ್ತು. ಅಲ್ಲಿ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಲ್ಲ, ಬೋಧಕರು ಗುಟ್ಕಾ ತಿಳ್ಕೊಂತ ಕತ್ರ್ಯಾಗ ನಿಲ್ತಾರ ಅನ್ನೋ ಮಾತನ್ನು ಸಹಿತ ವಿದ್ಯಾರ್ಥಿಗಳು ನೋವಿನಿಂದ ಹೇಳಿದ್ರು. ಇವತ್ತು 4 ಕಾಲೇಜುಗಳಲ್ಲಿ ಸಹಿತ ಬೋಧಕರ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತಂತ ವಿಚಾರವಾಗಿ ಇವತ್ತು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇವತ್ತು ಇರ್ತಕ್ಕಂಥ ಸರ್ಕಾರ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾರ. ಯಾವ ರೀತಿ ಮುನಗೋಡು ತಾಲೂಕು ಒಂದು ಕಾಲಕ್ಕೆ ಹಿಂದುಳಿದ ತಾಲೂಕಾಗಿತ್ತು. ನಿರಂತರ ಆರ್ ವಿ ದೇಶಪಾಂಡೆಯವರ ಮುಖಂಡತ್ವದಲ್ಲಿ ನಾವು ಹೋರಾಟ ಮಾಡಿ ಇಲ್ಲಿ ಬೇಕಾದಂಥ ಸೌಕರ್ಯಗಳನ್ನು ಒದಗಿಸಿಕೊಟ್ವಿ. ಇವತ್ತು ಈ ಸರ್ಕಾರ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ವಿಫಲ ಆಗಿದ್ದದ. ಆ ದೃಷ್ಟಿಯಿಂದ ಮಾನ್ಯ ತಹಶೀಲ್ದಾರು ಬಂದಿದ್ದಾರೆ. ಇವತ್ತು ಅವರ ಸಮ್ಮುಖದಲ್ಲಿ ಅವರ ಬೇಡಿಕೆಗಳನ್ನು ಇವತ್ತು ಎದುರಿಗೆ ಇಡ್ತಾ ಇದ್ದಾರೆ. ಅವರು ಸರ್ಕಾರಕ್ಕೆ ಗಮನಕ್ಕೆ ತಂದು ಆದಷ್ಟು ಶೀಘ್ರದಲ್ಲಿ ಆ ಬೇಡಿಕೆಯನ್ನು ಈಡೇರಿಸಬೇಕು. ಹಿಂದಿನ ತಹಶೀಲ್ದಾರು ಮಾತು ಕೊಟ್ಟಿದ್ರು, ಶಾಸಕರು ಮಾತು ಕೊಟ್ಟಿದ್ರು, ಆದರೆ ಅವ್ರು ಈಡೇರಿಸಿಲ್ಲ. ಈ ತಹಶೀಲ್ದಾರ್ ಮೇಲೆ ನಾವು ವಿಶ್ವಾಸ ಇದ್ದಾನಂತ. ನಾನು ನಿಮ್ಮ ಜೊತೆಗಿದ್ದೇನೆ. ನಿಮಗೆ ಏನೇ ತೊಂದರೆಗಳಾದರೂ, ಯಾವುದೇ ಕಾಲೇಜಿನಲ್ಲಿ ತೊಂದರೆ ಆದರೂ ನನಗೊಂದು ಕರೆ ಕೊಟ್ಟರೆ ನಾವು ಬಂದು ನಿಮ್ಮ ಜೊತೆಗಿದ್ಕೊಂಡು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ನಾವು ಬದ್ಧರಿದ್ದೇನೆ. ಆ ದೃಷ್ಟಿಯಿಂದ ಅಂತ ಹೇಳಿ ಅಂದ್ರೆ ಅವ್ರ ಪ್ರಿನ್ಸಿಪಾಲ್ಗೆ ಫೋನ್ ಹೇಳಿದಾರೆ, ಪರ್ಮಿಷನ್ ಕೊಡಬೇಡ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ. ಆ ಪ್ರಿನ್ಸಿಪಾಲ್ ನಿಮಗೆ ಹೆದರಿಕೆ ಮೆಸೇಜ್ ಹಾಕ್ತಾರೆ. ಪ್ರಿನ್ಸಿಪಾಲ್ ಪೇರೆಂಟ್ಸ್ ಕರ್ಕೊಂಬರಿ, ನೀವೆಲ್ಲ ಅದಕ್ಕೆ ಹೆದರ್ಕೋಬೇಡಿ. ನೀವು ಇವತ್ತು ಹೆದರಿದ್ರೆ ಮತ್ತೆ ನಿಮಗೆ ಆ ಬಿಲ್ಡಿಂಗ್ ಸಮಸ್ಯೆ ಸರಿಯಾಗಲ್ಲ. ಈಗ ಹೇಳತ್ತೆ ನಿಮ್ಗೆ ಎಷ್ಟು ಸಲ ನಾವು ಸ್ಟ್ರೈಕ್ ಮಾಡತ್ತ. ಇವ ನೋಡತ್ತೀರಿ ನಿಮ್ಮ ಸೀನಿಯರ್ಸ್ ಕೇಳಿ 14 ಸಲ ಸ್ಟ್ರೈಕ್ ಮಾಡಿ, 14 ಸಲ ಅಂದ್ರೆ ನಮಗೆ 14 ಸಲ ಸ್ಟ್ರೈಕ್ ಮಾಡಿದ್ರು ನಮ್ಗೆ ಅವ್ರೇನೋ ಆನ್ಸರ್ ಕೊಡಲಿಲ್ಲ. ಬರ್ತಾರೆ, ಇಲ್ಲಿ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. MLA ಸುತ್ತ ಬಂದರು ಎಲ್ಲ ಬರೆಸ್ಕೊಂಡ್ರು, ಮಾಡ್ತೀವಿ ಅಂತ ಹೇಳಿದ್ರು, ಹೋದ್ರು. ಮತ್ತೆ ಮಾಡಿದ್ರು ನಿಮ್ಗೆ ಶಿಶುವಳಿ ಬಸ್ ನಿಲ್ಸಾವ, ನಿಮ್ಗೆ ನಿಲ್ಸಲ್ಲ ಇಲ್ಲ. ನಾನು ನಿಮ್ಗೆ ಅವಾಗ ಹೇಳಿದ್ದೆ, ನೀವು ನನಗೆ ಕರೆಯಕ್ಕೆ ಹೋಗಬೇಡಿ, ಬಸ್ ನಿಲ್ಲಿಸ್ರಿ. ಅದನ್ನು ನಾನು ನೋಡ್ಕೊಂಡೆ. ಮುಂದೆ ಬಸ್ ನಿಲ್ಲಿಸಿ ಪಂಚರ್ ಮಾಡ್ರಿ ಬಸ್. ನಾನೇ ಹೇಳ್ತೆ ನಿಮ್ಗೆ, ಪಂಚರ್ ಮಾಡ್ರಿ ಬಸ್. ಅದು ಮಾಡಲಿ, ಅವ್ರು ಏನು ಬೇಕಾದ್ರೂ ನೋಡ್ತೇನೆ ನಾನು. ಇವಾಗ ನಾವು 3 ವಿಷಯಕ್ಕೆ ಇಲ್ಲಿ ಸೇರಿದ್ವಿ. ಒಂದು KPC ಹಗರಣದ 80 ಲಕ್ಷ 1 ಕೋಟಿ ಇವರು ಸೀಟನ್ನು ಸೇಲ್ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳು ಇರ್ತಾರೆ, ನಿಮ್ಮಂತ ಬಡ ವಿದ್ಯಾರ್ಥಿಗಳು ಇರ್ತಾರೆ. ನಿಮಗೂ ಕೂಡ ಈ ಸಮಸ್ಯೆ ಮುಂದೆ ಬರ್ಬೋದು. ಯಾರೋ ಇವರು ಅವ್ರ ಕುಟುಂಬದವರಿಗೆ, ಆ KPC ಅಧ್ಯಕ್ಷ ಏನಿರ್ತಲ್ಲ ಅವ್ರ ಕುಟುಂಬದವ್ರಿಗೆ ಸೀಟ್ ಕೊಡಿಸ್ತಾ ಇದ್ದಾರೆ. ಮುಂದೆ ಈ ಸಮಸ್ಯೆ ನಿಮಗೂ ಬರ್ತಾವೆ. ಅದಕ್ಕೆ ನಿಮ್ಗೆ ಹೇಳೋದು ನಾವು, ಬರ್ರಿ ನಿಲ್ರಿ, ಸ್ಟ್ರೈಕ್ ಮಾಡ್ರಿ, ನಿಮ್ಮ ಹಕ್ಕುಗಳನ್ನ ಕೇಳ್ರಿ ಅಂತ ಹೇಳೋದು. ಎರಡನೇದು, ನಮ್ಮ ಕಾಯಂ ಶಿಕ್ಷಕರಿಲ್ಲ, ಎಲ್ಲ ಗೆಸ್ಟ್ ಲೆಕ್ಚರ್ಸ್ 14 ದಿನ ಬರ್ತಾರೆ, 4 ದಿನ ಬರಲ್ಲ. ಡಿಗ್ರಿ ಕಾಲೇಜಲ್ಲಿಲ್ಲ, ಡಿಪ್ಲೊಮಾ ಕಾಲೇಜಲ್ಲಿಲ್ಲ. ಆ ITI ಕಾಲೇಜ್ ಅವರು ಎಕ್ಸಾಮ್ ಬರೀಬೇಕಂದ್ರೆ ಇದು ಬಂಗಾಪುರ ಎಲ್ಲ ಕಡೆ ಹೋಗ್ಬೇಕು ಎಕ್ಸಾಮ್ ಬರೆಯೋದು. ಯಾಕೆ ಇವರಿಗೆ ಎಕ್ವಿಪ್ಮೆಂಟ್ಸ್ ಇರೋಕ್ಕಾಗಲ್ಲ. ಆ ಪಾಳ ಒಳಗಡೆ ಎಕ್ವಿಪ್ಮೆಂಟ್ಸ್ 1 ಕೋಟಿ ಎಕ್ವಿಪ್ಮೆಂಟ್ಸ್ ಹಂಗೆ ಬಿಟ್ಟು ಯೂಸ್ ಮಾಡಲ್ಲ. ಲೆಕ್ಚರ್ಸ್ ಕ್ಲಾಸ್ ಹೊರಗಡೆ ಬುಟ್ಲು ಹಾಕೊಂತಾರೆ. ಆ ಪ್ರಿನ್ಸಿಪಲ್ ಕಾಲೇಜ್ಗೆ ಬರಲ್ಲ. ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಬಂದಾರಲ್ಲ, ಯಾವಾಗ ತಿಂಡಿ 1 ದಿನ ಬರ್ತಾರೆ, ಅಲ್ಲಿ ಲಾಡ್ಜ್ ನೀವು ಉಳ್ಕೊಂತಾರೆ, ಹೋಗ್ಬಿಡ್ತಾರೆ. ಆ ಯಾರೋ ಇನ್ಚಾರ್ಜ್ ಸೇರಿದ್ದಾರೆ, ಅವ್ರ ಅಟೆಂಡ್ ಸ್ವಲ್ಪ ಅವ್ರ ಇನ್ಚಾರ್ಜ್ ತೊಗೊಂಡು ಮಾಡ್ತಿದ್ದಾರೆ ಚೆನ್ನಾಗಿ. ಆ ಪ್ರಿನ್ಸಿಪಲ್ ಕಾಲೇಜ್ಗೆ ಬರಲ್ಲ.
PC ಎಕ್ಸಾಮ್ ಮೊನ್ನೆ ನೋಡಿದ್ರು ಬಿಜಾಪುರ ಒಳಗಡೆ 1 ತಾಸು ಎಕ್ಸಾಮ್ ಲೇಟ್ ಆಗ್ತಿದ್ರು. ಅದಕ್ಕೆ ನಮ್ಮ ABP ಸ್ಟೂಡೆಂಟ್ಸ್ ಎಕ್ಸಾಮ್ ಪಟ್ಟಿಲ್ಲ ಹೊರಗಡೆ ಬಂದ್ರು, ನೀವು ಯಾಕೆ ಟೈಮ್ ಶುರು ಮಾಡಲಿಲ್ಲ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಟೈಮ್ ಶುರಿಗೆ ನಿಮ್ಗೆ ಎಕ್ಸ್ಟೆಂಡ್ ಮಾಡಿ ಕೊಡ್ತಿದ್ವಿ ಅಂತ. ಅವರು ಎಕ್ಸ್ಟೆಂಡ್ ಮಾಡಿ ಕೊಡ್ತಿದ್ರು ಅಂತ ನಾವು ಅವ್ರ ಟೈಮ್ ಸರಿಯಾಗಿ ಅಂತೆ. ಅದೇ ನಮ್ಮ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ 5 ನಿಮಿಷ, ಈ ಕಾಂಗ್ರೆಸ್ ರ್ಯಾಲಿ ಇರೋ ಸಲುವಾಗಿ 5 ನಿಮಿಷ ಲೇಟ್ ಆಗೋಗ್ಬಿಟ್ರು. ಇವ್ರಿಗೆ ಅಲೋ ಮಾಡಲಿಲ್ಲ ಅವರು, ಸೂಸೈಡ್ ಮಾಡ್ಕೊಂಡು ಸ್ಟೂಡೆಂಟ್ಸ್. ಇವ್ರು ನಾವು ಪಾಸ್ ಕೊಟ್ಟು ಅವ್ರು ಲೇಟ್ ಕೊಟ್ಟು ನಡೆದರು. ಹೋಗಿ ಬೇರೆ ಕಡೆ ಪ್ರತಿಬಂಧ ಕುಂದಿರ್ತಾರೆ, ಅವ್ರು ಡೆಲ್ಲಿಗೆ ಹೋಗಿ ಕುಂದಿರ್ತಾರೆ. ಡೆಲ್ಲಿಗೆ ಇಲ್ಲಿ ಸಮಸ್ಯೆ ಏನು ಕೇಳಲ್ಲ ಅವರು, ಡೆಲ್ಲಿ ಹೋಗಿ ಸಮಸ್ಯೆ ಬಗೆಹರಿಸಿಕೊಡ್ತಾರೆ. ಇಲ್ಲಿ ಸಮಸ್ಯೆ ಗೊತ್ತಿಲ್ಲ ಅವ್ರಿಗೆ. ನಾವು ಹೇಳ್ತೀವಿ ಸಲ ಆ ಬಿಲ್ಡಿಂಗ್ ಸಮಸ್ಯೆ ಸರಿ ಹೋಗ್ಬೇಕು, ನಾವು ಅದಕ್ಕೆ ತನಿಖೆ ಮಾಡ್ತೀವಿ. ಅದು ಯಾರು ಮಾಡಿದ್ದಾರೆ ಗೊತ್ತಾಯ್ತಂದ್ರೆ ಬಿಡ್ತಿಲ್ಲ. ಮೊನ್ನೆ ನೋಡಿ ಕಸ್ಬರ್ಗಿಲೆ ಹೊಡ್ತಾರೆ, ಅವ್ರು ಕಸ್ಬರ್ಗಿಲೆ ಹೊಡ್ತಾರೆ. ಇನ್ನು ಸ್ಟೂಡೆಂಟ್ಸ್ ಯಾವ್ದು ಮುಗಿಸ್ಕೊಂತಾರೆ ಗೊತ್ತಿಲ್ಲ ಅವ್ರು. ಹಿಂಗೆ ಇರ್ಬೇಕು ಅವ್ರಿಗೆ. ನೇರವಾಗಿ ಎಚ್ಚರಿಕೆ ಕೊಡ್ರಿ ಸರ್ಕಾರಕ್ಕೆ. ಪ್ರತಿ ಸಾರಿ ಮಾಡ್ತಿದ್ದಾರೆ. ನಿಮ್ಮ ಬಸ್ಸಿನ ಸಮಸ್ಯೆ ಎಷ್ಟೇ ಆ ಫ್ರೀ ಬಸ್